ನೇಗಿಲ ಹಿಡಿದ ಹೊಲಗಳು ಮಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೇ ಫಲ ಸಾಧನವು ಕಷ್ಟಗಳನ್ನವ ಕುಡಿದರೆ ಜಾರಿ ಸೃಷ್ಟಿಯ ಮೊದಲಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯೋಗಗಳೇನೆ ನಡೆಯುವುದರಲ್ಲಿ ತನ್ಮೈ ಕಾರ್ಯವ ಬಿಡದೆಂದೋ ರಾಜ್ಯಗಳುಳಿಸಲಿ ರಾಜ್ಯಗಳಳಿಯಲಿ ಆಳಲಿ ಕರ್ತವ್ಯ ಬಹುನಗಳು ರಾಜ್ಯಗಳುಳಿಸಲಿ ರಾಜ್ಯಗಳಳಿಯಲಿ ಆಳಲಿ ಕರ್ತವ್ಯ ಬಹುನಗಳು ಮುತ್ತಿಗೆ ಆಗಲಿ ಸೈನಿಕರೆಲ್ಲ ಮುತ್ತಿಗೆ ಆಗಲಿ ಸೈನಿಕರೆಲ್ಲ ಬಿಡುವುದು ನಾವು ಬಿಡುವುದೇ ಇಲ್ಲ ಬಿಡುವುದು ನಾವು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದಲೇ ಗಿಡ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು ಯಾರು ಅರಿಯದಲೇ ಗಿಡ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು ಬೆಸದನ್ನು ಬಯಸದೆ ಅಲ್ಲಿ ಸುಖ ಬೆಳೆಸದೆ ದುಡಿಯುವನು ಗೌರವ ಆಶಿಸದೆ ಹೇಗಿಲ ಕುಲದೊಳ ಕಡಗಿದೆ ಕರ್ಮ ಮೇಲೆ ನಿಂತಿದೆ ಕರ್ಮ ಉಳುವ ಯೋಗಿಯ ನೋಡಲ್ಲಿ 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 ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಈ ಒಂದು ಚಿಂತನಾ ಸಭೆಗೆ ಆಗಮಿಸಿದಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಅವರೇ, ಮತ್ತೊಬ್ಬರು ಮುಖ್ಯ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಂತ ರೈತ ಘಟಕದ ರಾಜ್ಯಾಧ್ಯಕ್ಷರಂತ ಫಯಾಜ್ ಅವರೇ, ಮತ್ತೊಬ್ಬರು ರಾಜ್ಯ ಉಪಾಧ್ಯಕ್ಷರಂತ ಮನೋಹರ್ ಪಾಷಾ ಅವರೇ, ಉದ್ಯಮದಾರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ರಜಾಕ್ ಅವರೇ, ಎಲ್ಲ ನನ್ನ ರಾಜ್ಯ ಪದಾಧಿಕಾರಿಗಳೇ, ಮಹಿಳಾ ರಾಜ್ಯ ಪದಾಧಿಕಾರಿಗಳೇ, ಇದಕ್ಕೆ ಮುಂಬರುವಂತ ಎಲ್ಲ ನನ್ನ ಜಿಲ್ಲಾಧ್ಯಕ್ಷಗಳೇ, ತಾಲೂಕು ಅಧ್ಯಕ್ಷಗಳೇ, ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣಾರ್ಥಿಗಳು. ಇವತ್ತ ದುಃಖ ನಷ್ಟ ಆಗಿರುವಂತ ಎಸ್ ಜಾನಕಿಯಮ್ಮ ಹಲವಾರು ಗೀತೆಗಳು ಹಾಡಿ 48,000 ಗೀತೆ ಎಲ್ಲ ಕನ್ನಡ ಇರ್ಬೋದು, ಮಲಯಾಳಂ, ತಮಿಳು, ತೆಲುಗು ಎಲ್ಲದರಲ್ಲಿ ಯಶಸ್ವಿಯಾಗಿ ಹಾಡಿ ಇವತ್ತ ನಮ್ಮನ್ನ ಬಿಟ್ಟು ಅಲ್ಲಿದ್ದಾಳೆ. ಅವರಿಗೆ ಎಲ್ಲ ಮೌನಾಚರಣೆ ಮಾಡಿದೀವಿ. ಮತ್ತೊಬ್ಬ ನನ್ನ ಕುಟುಂಬದ ಕಾರ್ಯಕರ್ತ ಅಂತ ನವೀನ್ ಅವರು
ಚಿಕ್ಕ ವಯಸ್ಸಲ್ಲಿ 19 ವರ್ಷ ಹುಡುಗ ನಮ್ಮ ಕರ್ನಾಟಕ ಸೇನೆಯ ಅವ್ರ ಅಣ್ಣ ಮಂಜು ಮತ್ತೆ ಮೃತಪಟ್ಟಂತ ನವೀನ್ ಇಬ್ಬರು ನಮ್ಮ ಸಂಘಟನೆಯಲ್ಲಿ ಕಾರ್ಯಕರ್ತರು. ಮಾದೇಪುರ ಕ್ಷೇತ್ರದಲ್ಲಿ ಯುವ ಘಟಕದಲ್ಲಿ ಇದ್ದಿರೋರು. ಕಳೆದ 2-3 ವರ್ಷ ಹಿಂದೆ ನವೀನ್ ಕುಮಾರ್ ಕೆಲಸ ಮಾಡಿ ಊಟಕ್ಕಂತ ಬಿಟ್ಟ ಸಂದರ್ಭದಲ್ಲಿ ಮಾರುತಳ್ಳಿ ರೈಲ್ವೆ ಟ್ರ್ಯಾಕ್ ಹತ್ರ ಊಟ ಮಾಡಿ ಬರ್ತಾ ಭಾರತ್ ಜೋಡ್ ರೈಲ್ವೆ ಗುದ್ದಿ ಅಪಘಾತ ಆಗಿ ತೀರೋದು 3 ವರ್ಷ ಹಿಂದೆ. ಕೇವಲ ಹೋರಾಟ ಮಾಡಿದಾಗ 19 ವರ್ಷ, ಒಂದ್ 2-3 ತಿಂಗಳ ಹಿಂದೆ ಕೋರಮಂಗಲದಲ್ಲಿ ಒಂದು ಹೋರಾಟ ಆಯಿತು. ಈ ಆನ್ಲೈನ್ ಬೆಟ್ಟಿಂಗ್ ವಿರುದ್ಧವಾಗಿ ಹೋರಾಟ ಮಾಡಿದಾಗ ಅಣ್ಣ ತಮ್ಮ ಇಬ್ಬರು ಹೋರಾಟಕ್ಕೆ ಬಂದಿದ್ರು. ಅವತ್ತ ನಾನ್ ಮುಂಚೆ ನುಗ್ಗುತ್ತೀನಂತ ತಮ್ಮ, ನಾನ್ ಮುಂಚೆ ನುಗ್ಗಿದಂತ ಅಣ್ಣ ನುಗ್ಗಿ ಹೋರಾಟ ಮಾಡಿ ಕಂಪ್ಯೂಟರ್ ಎಲ್ಲ ಹೊಡೆದು ಇಬ್ರು ಕೇಸ್ ಹಾಕ್ಸ್ಕೊಂಡ್ರು. 3 ತಿಂಗಳ ಹಿಂದೆ ಕೋರಮಂಗಲ ಇಬ್ರು ಕೇಸ್ ಹಾಕ್ಸ್ಕೊಂಡು ಹೋರಾಟಕ್ಕೆ ಬಂದಂತ ಹುಡುಗರುಗಳು ಅವರು. ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಯಾದಗಿರಿ ಜಿಲ್ಲೆಯ ಆಗಿರುವಂತವ್ರು ಹುಡುಗರುಗಳು ಇಲ್ಲೇ HL ಅಲ್ಲಿ ಹೊಟ್ಟೆಪಾಟಿಗೆ ಜೀವನಗಾರಿ ಕೆಲಸ ಮಾಡ್ಕೊಂಡಿದ್ರು. ಆ ಕುಟುಂಬ ತಾಯಿಗಳು ಬಂದಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಶಾಂತಿ ಕೊಡ್ಲಿ, ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅವ್ರಿಗೆ, ಅವ್ರ ತಾಯಿಗೆ ಮತ್ತು ಅವ್ರ ತಮ್ಮ ಅಣ್ಣನಿಗೆ ಒಳ್ಳೇದಾಗುತ್ತೆ. ನಾವೆಲ್ಲ ನಮ್ಮ ಕಡೆ ನಿಮ್ ಜೊತೆ ನಿಲ್ಲುತ್ತೆ. ಮತ್ತೆ ಹಿಂದೆ ಹೋದ ತಿಂಗಳು ಕೂಡ ಅಮೃತ್ ತಿಜೇರಿ ನಮ್ಮ ಉತ್ತರ ಕನ್ನಡ ಅಧ್ಯಕ್ಷ ತೀರೋಗಿದ್ರು. ಅವರು ದಂಪತಿಗಳು ಹೆಣ್ಮಕ್ಳು ಬಂದಿದ್ದಾರೆ. ನನ್ನ ಸೋದರಿ ಬಾರಿತಮ್ಮನು ಬಂದಿದ್ದಾರೆ ಈ ವೇದಿಕೆಗೆ. ಈ ತರ ಆದಾಗ ನಾವೊಂದು ಕುಟುಂಬ ನಾವು ಯಾರು ಮರಿಬಾರ್ದು. ನಮ್ ಜೊತೆ ಒಂದೇ ದಿವಸ ಕನ್ನಡ ಶಾಲೆಗೆ ಹೋರಾಟ ಮಾಡಿದ್ರು ಅವ್ರು ನಾವು ಮರೆಯಂಗಿಲ್ಲ, ಯಾರೇ ಆಗಿರ್ಬೋದು. ಅವ್ರಿಗೆ ಅವ್ರ ಸುಖ ಶಾಂತಿ ನೆಮ್ಮದಿ ಒಂದು ಧೈರ್ಯ ತುಂಬಿ ಅವ್ರು ನಮ್ಮ ಕೈಲಾದಷ್ಟು ಹಣ ಸಹಾಯನ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಒಂದು ನಮ್ ಕರ್ತವ್ಯ, ನಮ್ ಸಂಘಟನೆಯಲ್ಲಿ ಅದೊಂದು ಶಿಸ್ತುಬದ್ಧವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವರೆಲ್ಲ ನಮ್ದು ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ನಮ್ ಜೊತೆ ಸುಮಾರು 4 ವರ್ಷದಿಂದ ಇದ್ದಂತಾರ ಅವರೆಲ್ಲ ಕುಟುಂಬಕ್ಕೆ ನಾವಿದೀವಿ. ಏನ್ ನಮ್ಮ ಕನ್ನಡ ಸೇನೆ ಆ ಕುಟುಂಬಕ್ಕೆ ಏನ್ ನಾವು 3 ಲಕ್ಷ ಕೊಡ್ತೀವಿ ಅಂತ ಹೇಳಿದೀವಿ. ಈಗ ಅಮ್ಮನ ವೇದಿಕೆ ಕರ್ತಾ ಇದೀವಿ. ಭಾರತಮ್ಮ ಮಗು ಬರ್ಬೇಕು ವೇದಿಕೆಗೆ.